ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ವೀಕ್ಷಕರೇ, ಇದು ಅಂಬಾನಿ ನ್ಯೂಸ್ ಟಿವಿ. ಚಿಂತಾಮಣಿಯಲ್ಲಿ ನಡೆದ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಕುಂದುಕೊರತೆ ಸಭೆಯಲ್ಲಿ ಸಮಸ್ಯೆಗಳ ಸುರಿಮಳೆಯೇ ಸುರಿದಿದೆ. ಅಜ್ಞಾನ ಮತ್ತು ಅರಿವಿನ ಕೊರತೆಯೇ ದೌರ್ಜನ್ಯಗಳಿಗೆ ಮೂಲ ಕಾರಣ ಎಂದಿರುವ ಡಿವೈಎಸ್ಪಿ ಮುರಳೀಧರ್, ದಲಿತ ಕೇರಿಗಳಲ್ಲಿ ಶಿಕ್ಷಣದ ಜ್ಯೋತಿ ಬೆಳಗಲು ಕರೆ ನೀಡಿದ್ದಾರೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಚಿಂತಾಮಣಿ ನಗರದ ಪೊಲೀಸ್ ಠಾಣೆಯ ಆವರಣದಲ್ಲಿ ಇಂದು ಮಹತ್ವದ ಎಸ್ಸಿ/ಎಸ್ಟಿ ಕುಂದುಕೊರತೆ ಸಭೆ ಜರುಗಿತು. ಚಿಂತಾಮಣಿ ಮತ್ತು ಶಿಡ್ಲಘಟ್ಟ ತಾಲೂಕುಗಳ ದಲಿತ ಮುಖಂಡರನ್ನು ಉದ್ದೇಶಿಸಿ ಮಾತನಾಡಿದ ಡಿವೈಎಸ್ಪಿ ಪಿ. ಮುರಳೀಧರ್ ಅವರು ಸಮಾಜದಲ್ಲಿ ನಡೆಯುತ್ತಿರುವ ದೌರ್ಜನ್ಯ ಮತ್ತು ದಬ್ಬಾಳಿಕೆಯನ್ನು ತಡೆಯಲು ಶಿಕ್ಷಣ ಒಂದೇ ಏಕೈಕ ಅಸ್ತ್ರ ಎಂದು ಪ್ರತಿಪಾದಿಸಿದರು. ದಲಿತ ಕಾಲೋನಿಗಳಲ್ಲಿನ ಮಕ್ಕಳಿಗೆ ಕಡ್ಡಾಯವಾಗಿ ಶಿಕ್ಷಣ ನೀಡಿದಾಗ ಮಾತ್ರ ವಂಚನೆಗಳಿಂದ ಮುಕ್ತಿ ಪಡೆಯಲು ಸಾಧ್ಯ. ವಿಶೇಷವಾಗಿ ಪೋಕ್ಸೋ ಪ್ರಕರಣಗಳಲ್ಲಿ 70% ಪ್ರಕರಣಗಳು ಈ ಸಮುದಾಯಕ್ಕೆ ಸೇರಿದವರ ಮೇಲೆ ನಡೆಯುತ್ತಿರುವುದು ಆತಂಕಕಾರಿ ವಿಚಾರ. ಇದಕ್ಕೆ ವಿದ್ಯಾಭ್ಯಾಸದ ಕೊರತೆಯೇ ಮುಖ್ಯ ಕಾರಣ ಎಂದು ಅವರು ಕಳವಳ ವ್ಯಕ್ತಪಡಿಸಿದರು. ಸಭೆಯಲ್ಲಿ ಮುಂದುವರಿದು ಮಾತನಾಡಿದ ಡಿವೈಎಸ್ಪಿ, ದಲಿತ ಕೇರಿಗಳಲ್ಲಿನ ನಿವಾಸಿಗಳು ಕಷ್ಟಜೀವಿಗಳು. ಹಮಾಲಿ, ಕೂಲಿಯಂತಹ ಕಠಿಣ ಕೆಲಸ ಮಾಡುವ ಇವರು ದುಡಿದ ಹಣವನ್ನು ದುಶ್ಚಟಗಳಿಗೆ ವ್ಯಯಿಸುತ್ತಿದ್ದಾರೆ. ಇಂತಹವರನ್ನು ಜಾಗೃತಗೊಳಿಸಲು ಸಂಘಟನೆಗಳು ಮುಂದಾಗಬೇಕು ಎಂದರು. ಅಲ್ಲದೆ ಇನ್ಮುಂದೆ ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಶಿಶು ಅಭಿವೃದ್ಧಿ ಇಲಾಖೆ ಹಲವಾರು ಸಂಘಟನೆಗಳ ಮುಖಂಡರು ಶಿಡ್ಲಘಟ್ಟ ಮತ್ತು ಚಿಂತಾಮಣಿ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ದೌರ್ಜನ್ಯಗಳ ಪಟ್ಟಿಯನ್ನು ಡಿವೈಎಸ್ಪಿ ಮುಂದಿಟ್ಟರು. ಇದಕ್ಕೆ ಪ್ರತಿಕ್ರಿಯಿಸಿದ ಅಧಿಕಾರಿ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು. ಈ ಸಭೆಯಲ್ಲಿ ನಗರ ಠಾಣೆ ಇನ್ಸ್ಪೆಕ್ಟರ್ ವಿಜಯಕುಮಾರ್, ಶಿಡ್ಲಘಟ್ಟ ಇನ್ಸ್ಪೆಕ್ಟರ್ ಆನಂದ್, ಕೆಂಚಾರಹಳ್ಳಿ ಇನ್ಸ್ಪೆಕ್ಟರ್ ನಾರಾಯಣಸ್ವಾಮಿ, ಬಟ್ಲಹಳ್ಳಿ ಇನ್ಸ್ಪೆಕ್ಟರ್ ಶಿವಕುಮಾರ್ ಸೇರಿದಂತೆ ಹಲವು ಪೊಲೀಸ್ ಸಿಬ್ಬಂದಿ ಹಾಗೂ ದಲಿತ ಮುಖಂಡರು ಭಾಗವಹಿಸಿದ್ದರು. ಒಟ್ಟಿನಲ್ಲಿ ದಲಿತ ಸಮುದಾಯದ ಅಭಿವೃದ್ಧಿಗೆ ಶಿಕ್ಷಣ ಮತ್ತು ಜಾಗೃತಿಯೇ ಮದ್ದು ಎಂಬ ಸಂದೇಶ ಸಭೆಯಲ್ಲಿ ಪ್ರತಿಧ್ವನಿಸಿತು. ದಲಿತ ಕೇರಿಗಳಲ್ಲಿ ಶಿಕ್ಷಣ ಅಸ್ತ್ರ ಬಳಸಿ ಡಿವೈಎಸ್ಪಿ ಮುರಳೀಧರ್ ಕರೆ. ಪೊಲೀಸರಿಂದಲೇ ದಲಿತರ ಮೇಲೆ ದೌರ್ಜನ್ಯ ಸಭೆಯಲ್ಲಿ ಮುಖಂಡರ ಗಂಭೀರ ಆರೋಪ. ಪ್ರತಿ ತಿಂಗಳು ಗ್ರಾಪಂ ಮಟ್ಟದಲ್ಲಿ ಅರಿವು ಸಭೆ ನಡೆಸಲು ಪೊಲೀಸ್ ಇಲಾಖೆ ತೀರ್ಮಾನ. ಸಭೆಯನ್ನು ಹಮ್ಮಿಕೊಂಡಿದ್ವಿ. ನಮ್ಮ ಮಾನ್ಯ ಎಸ್ ಪಿ ಸಾಹೇಬರ ಕುಶಲ್ ಸಾಹೇಬರು ಮತ್ತೆ ಅಡಿಷನಲ್ ಎಸ್ ಪಿ ಸಾಹೇಬರ ಜಗನ್ನಾಥ್ ರೈ ಸಾಹೇಬರು ಹಾಜರಾಗಬೇಕಿತ್ತು. ಈ ದಿವಸ ನಿನ್ನೆ ನಮ್ಮ ಐಜಿ ಲಾಬುರಾಮ್ ಸಾಹೇಬರದ್ದು ವರ್ಗಾವಣೆ ಆಗಿ ಹೊಸದಾಗಿ ಬನ್ನಿ ಜನತೆ ಸಾಧ್ಯವಾಗಲಿಲ್ಲ. ಗೊತ್ತಾಗುತ್ತೆ, ಸುಡು ಬಿಸಿಲಿನಲ್ಲಿ ಎಷ್ಟು ನಿಮಗೆ ಕಷ್ಟ ಆಗಿರ್ಬೋದು ಬರೋದಕ್ಕೆ. ಸಮುದಾಯ ಮುಖಂಡರುಗಳನ್ನು ಆಹ್ವಾನಿಸಲು ಅವರಿಗೆ ಸೂಚನೆಗಳನ್ನು ನೀಡಿದ್ದೆ. ಅದರ ಪ್ರಕಾರ ಕೇಸ್ ಆಗಿದೆ, ಅವ್ರಿಗೆ ಅರೆಸ್ಟ್ ಮಾಡ್ತೀವಿ, 100% ಮಾಡ್ತೀವಿ. ನಮ್ಮ ಮುಂಚೆನೆ ಹೇಳಿದ್ವಿ, ಅವರಿಗೆ ಸಂಬಂಧಿಕರು ನಮ್ಗೆ ಅಂತ ಮಾಡ್ತೀವಿ. ಹೈದರಾಬಾದ್ ಟೀಮ್ ಕಳಿಸಿದ್ವಿ, ಏನೇನು ಎಫರ್ಟ್ಸ್ ಮಾಡ್ತಿದ್ವಿ ಪ್ರತಿಯೊಂದು ಇನ್ವೆಸ್ಟಿಗೇಷನ್ ಹೇಳ್ಬೇಕಾ 100% ಮಾಡ್ತೀವಿ. 1 or 2 days ಲೇಟ್ ಆಗ್ಬಹುದು, ಬಟ್ ಅದರಲ್ಲಿ ಯಾವುದೇ ನಿಷ್ಪಕ್ಷಪಾತ ಇಲ್ಲ. ಇದುವರೆಗೂ ನನಗೆ ಗೊತ್ತಿದ್ದಂಗೆ ಪೊಲೀಸರಿಗೆ ಕಷ್ಟ ಆದ್ರೆ ಮುಂಚೂಣಿಯಲ್ಲಿ ಇರ್ತಕ್ಕಂಥ ದಲಿತ ಸಂಘಟನೆ ಅದಕ್ಕೋಸ್ಕರ ಇಲ್ಲ ನಾವು ಎಫರ್ಟ್ಸ್ ಮಾಡಿದ್ರು ಸಹ ಏನ್ ಮಾಡಿದ್ರೆ ಕೊರತೆಗಳ ಸಭೆಯನ್ನು ಹಮ್ಮಿಕೊಂಡಿದ್ವಿ. ನಮ್ಮ ಮಾನ್ಯ ಎಸ್ ಪಿ ಸಾಹೇಬರ ಕುಶಲ್ ಸಾಹೇಬರು ಮತ್ತೆ ಅಡಿಷನಲ್ ಎಸ್ ಪಿ ಸಾಹೇಬರ ಜಗನ್ನಾಥ್ ರೈ ಸಾಹೇಬರು ಹಾಜರಾಗಬೇಕಿತ್ತು. ಈ ದಿವಸ ನಿನ್ನೆ ನಮ್ಮ ಐಜಿ ಲಾಬುರಾಮ್ ಸಾಹೇಬರದ್ದು ವರ್ಗಾವಣೆ ಆಗಿ ಹೊಸದಾಗಿ ಬನ್ನಿ ಜನತೆ ಸಾಧ್ಯವಾಗಲಿಲ್ಲ. ಗೊತ್ತಾಗುತ್ತೆ, ಸುಡು ಬಿಸಿಲಿನಲ್ಲಿ ಎಷ್ಟು ನಿಮಗೆ ಕಷ್ಟ ಆಗಿರ್ಬೋದು ಬರೋದಕ್ಕೆ. ಸಮುದಾಯ ಮುಖಂಡರುಗಳನ್ನು ಆಹ್ವಾನಿಸಲು ಅವರಿಗೆ ಸೂಚನೆಗಳನ್ನು ನೀಡಿದ್ದೆ. ಅದರ ಪ್ರಕಾರ ನಂಜಪ್ಪ ಅದೆಲ್ಲ ಮುಖ್ಯ. ಅವ್ರು ಹೇಳ್ತದೋ ಸಾಹೇಬ್ರೆ ಹೌದು ಸರ್, ಮೂಲೆಗೆ ಹಾಕಿ ಅವ್ರಿಗೆ ರೌಡಿ ಲಿಸ್ಟ್ ತೆಗಿಬೇಕು. ಪರಿಶೀಲನೆ ಮಾಡ್ತೀನಿ. ಆಯ್ತು, ನೆಕ್ಸ್ಟ್ ಮೀಟಿಂಗ್ ಅಲ್ಲಿ
ಅದರಲ್ಲಿ ಸಾಕಷ್ಟು ಜನ ನಮ್ಮ ಸೋದರ ಸಿಬ್ಬಂದಿಗಳೆಲ್ಲ ಸೇರ್ತಾರೆ. ಅವುಗಳಿಗೆ ನಮ್ಮ ನಗರ ಠಾಣೆ ಸರಹದ್ದಿನಲ್ಲಿ ಏನೇನು ತೊಂದರೆ ಇದೆ ಅಂತ ಹೇಳ್ತಾರೆ. ಅವುಗಳಲ್ಲಿ ಕೆಲವುದಾಗಿ ಮೊದಲನೇದವ್ರು ಹೇಳಂಥದ್ದು ಚಿಂತಾಮಣಿ ಟೌನ್ ಅಲ್ಲಿ ಸಾಕಷ್ಟು ವಾಹನಗಳ ಅಡ್ಡದಿಡ್ಡಿನಲ್ಲತ್ತೆ ಅದು ಸರಿ ಮಾಡಬೇಕು ಅಂತ ಸಾಕಷ್ಟು ಕರೆ ಇದೆ. ಈ ಬಗ್ಗೆ ನಾವು ನಮ್ಮ ಸಿಬ್ಬಂದಿಗಳ ಕಾಲಕ್ಕೆ ಹಾಕ್ತೀವಿ. ನಮ್ಮಲ್ಲಿ ಒಂದಿಬ್ರು ಚೀತಾ ಅಂತ ಹೇಳ್ತೀವಿ, ಚೀತಾ ಸಿಬ್ಬಂದಿಗಳನ್ನ ಹಾಕ್ತೀವಿ. ನಮ್ಮ ನಗರ ಠಾಣೆ ಸರಹದ್ದಿನಲ್ಲಿ ಏನು ವಾಹನ ದಟ್ಟಣೆ ಆಗುತ್ತೆ, ಪಿಸಿಆರ್ ಕಾಂಪ್ಲೆಕ್ಸ್ ಆಗಲಿ, ಬೆಂಗಳೂರು ಸರ್ಕಲ್ ಆಗಲಿ, ಇವುಗಳಲ್ಲಿ ಸಿಬ್ಬಂದಿಗಳು ಆಗಿದ್ದೀವಿ. ಇದು ಮೊದಲನೇದಾಗಿ. ಎರಡನೇದಾಗಿ ಈ ಏನು ನಮ್ಮ ರಾಮಗುಂಡೆ ಆಗಲಿ ಅಥವಾ APMC ಹತ್ರ ಅಲ್ಲಿ ಸಂಜೆ ಹೊತ್ತು ಕುಡಿದು ಗಲಾಟೆ ಮಾಡ್ತಾರೆ ಅಂತ ಹೇಳ್ತಾರೆ. ಕುಡಿದು ರಾತ್ರಿ ತುಂಬಾ ಸುತ್ತಾರೆ ಅಂತೇಳಿ ಈ ನಿಟ್ಟಿನಲ್ಲಿ ನಾವೇನ್ ಮಾಡಿದ್ದೀವಿ ಅಂದ್ರೆ ಹೊಸದಾಗಿ ಸಂಜೆ 7ರಿಂದ ರಾತ್ರಿ 10 ಗಂಟೆವರೆಗೂ ನಮ್ಮ ವಾಹನಗಳು ನನ್ನ GP ಆಗಲಿ ಮತ್ತು ಸಿಬ್ಬಂದಿಗಳ ಅದನ್ನೇ ನೇಮಕ ಮಾಡಿದ್ದೀವಿ. ಕೇಸ್ಗಳನ್ನು ಸಾಕಷ್ಟು ಮಾಡ್ತಾ ಇದ್ದೀವಿ. ಮತ್ತೆ ಈ ಸಂಬಂಧವಾಗಿ ಸಾಕಷ್ಟು ಎಕ್ಸೈಸ್ ಕೇಸ್ಗಳನ್ನು ಹಾಕಿದ್ದೀವಿ. ಈ ತಡೆಗಟ್ಟದ ನಿಟ್ಟಿನಲ್ಲಿ ಎಕ್ಸೈಸ್ ಕೇಸ್ಗಳು ಹಾಕಿರ್ತೀವಿ. ಅದೇ ರೀತಿ ನಮ್ಮಲ್ಲಿ ಕೆಲವು ಗಾಂಜಾ ಇದೆ ಸರ್ ಅಂತ ಹೇಳ್ತಾರೆ. ಈಗ ನಮ್ಮ ಹಿರಿಯ ಅಧಿಕಾರಿಯವರು ಮೊದಲಿಂದಲೂ ಹೇಳ್ತೀವಿ, ಆ ಥರ ಯಾವ್ದಾದ್ರು ಇದು ಖಂಡಿತ ನಮಗೆ ನೀವು ಇನ್ಫಾರ್ಮೇಶನ್ ಕೊಡಬೇಕು. ಸಾರ್ವಜನಿಕರು ಏನೋ ಮಾಹಿತಿ ಕೊಟ್ರೆ ಅವರ ಹೆಸರುಗಳನ್ನು ಅದು ಅವ್ರು ಏನಿದೆ ಅದ್ರ ಪರಿಚಯ ಯಾರಿಗೂ ಕೊಡೋದಿಲ್ಲ. ಆ ನಿಟ್ಟಿನಲ್ಲಿ ನಾವು ಅವ್ರಿಗೇನಿದೆ ಆ ಗಾಂಜಾ ಗಿಂಜ ಏನ್ ಸೇರ್ತಾರೆ ಅವ್ರಿಗೆ ಹಿಡಿದು ಕೇಸ್ ಪ್ರಕರಣ ದಾಖಲು ಮಾಡ್ತಾ ಇದ್ದೀವಿ. ಆ ಪ್ರಕಾರ ಹೋದ 2 ತಿಂಗಳಿಂದ ಸುಮಾರು ಒಂದು 4 ಕೇಸ್ಗಳನ್ನು ಹಾಕಿದ್ದೀವಿ. ಅದೇ ರೀತಿ ನಮ್ಮ ಇನ್ನೊಂದು ಕಂಪ್ಲೇಂಟ್ ಅಂದ್ರೆ ಈ ನಮ್ಮ APMC ಮಾರ್ಕೆಟ್ ಅಲ್ಲಿ ಬಾಳೆಹಣ್ಣುಗಳಿಗೆ ಕೆಮಿಕಲ್ ಹಾಕ್ತಾರೆ, ಕೆಮಿಕಲ್ ಹಾಕಿ ಬೇಗ ಅದನ್ನ ಹಣ್ಣು ಮಾಡ್ತಾರೆ ಅಂತ ಹೇಳಿ ಈ ನಿಟ್ಟಿನಲ್ಲಿ ನಾವು ಆರೋಗ್ಯ ಇಲಾಖೆಗೆ ರಿಕ್ವೆಸ್ಟ್ ಕೊಟ್ಟಿದ್ವಿ. ಅವರು ಸಾಕಷ್ಟು ತಂದು ರೇಡ್ ಮಾಡಿದ್ದಾರೆ. ಅವ್ರ ಕಡೆಯಿಂದ ಕ್ರಮ ಆಗಿದೆ. ಇನ್ನೊಂದು ಇದೇ ರೀತಿ ಈ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರು ಸರಿಯಾಗಿ ನೋಡ್ಕೊಳ್ಳಲ್ಲ, ನಮಗೆ ಯಾರೇ ಇದ್ರು ಅವ್ರು ಸಿಗೋದಿಲ್ಲ, ಅವ್ರುಗಳು ನಮ್ಮಗಳು ಸರಿಯಾಗಿ ನೋಡ್ತಿಲ್ಲ ಅಂತೇಳಿ ಒಂದು ಕಂಪ್ಲೇಂಟ್ ಇತ್ತು. ಈ ಪ್ರಕಾರವಾಗಿ DHO ಅಥವಾ THO ಇದ್ದಾರೆ, ಅವ್ರ ಇಲಾಖೆಗಳು ಕೊಟ್ಟಿದ್ದೀವಿ. ಅವ್ರ ಕಾರ್ಯಗಳು ಇನ್ನೂ ಹೆಚ್ಚಿಗೆ ಕರೆಕ್ಟಾಗಿ ಮಾಡ್ಬೇಕಂತೇಳಿ ಈ ಕಡೆ ಹೇಳಿದ್ದೀವಿ. ಇನ್ನೇನಾದ್ರು ಇದ್ರೆ ನಮ್ಮ ಸಾರ್ವಜನಿಕರು ತಿಳಿಸಿದ್ರೆ ಆ ಪ್ರಕಾರ ಕ್ರಮ ತಗೊಳ್ತೇವೆ. ಇನ್ನು ಉಳಿದಂತೆ ಅರೆಸ್ಟ್ ಮಾಡಬಾರ್ದಂತ ಉದ್ದೇಶ ನಮ್ದಲ್ಲ. ಶಾಬುದ್ದೀನ್ ನೇತೃತ್ವದ ಒಂದು ಟೀಮ್ ಕಳಿಸಿದೀವಿ, ಸಿಕ್ಕಿಲ್ಲ, ಟ್ರೈ ಮಾಡ್ತಾನೆ ಇದೆ. ಅವ್ರೇನು ನಮ್ಮ ಸಂಬಂಧಿಕರಲ್ಲ, ಯಾರು 100% ಅರೆಸ್ಟ್ ಮಾಡ್ತೀವಿ. ಅವ್ರ ಮೇಲೆ ಉಗ್ರ ಕಾನೂನು ಕ್ರಮ ಕೈಗೊಳ್ತೀವಿ. ನಮ್ಮ ಸಂಬಂಧಿಕರಲ್ಲ ಸರ್, ಯಾಕಂದ್ರೆ ನಮ್ಮ ಮಾಡ್ತಾ ಇದ್ದೀರಾ. ಒಳ್ಳೆ ಇದು ಕೊಡ್ಬೇಕು ಸರ್ ಅವರಿಗೆ. ಇಲ್ಲ ಅಂದ್ರೆ ಎಲ್ಲಾರ ಮನೆಯಲ್ಲೂ ಒಬ್ಬ ಅಂಗಡಿಯವನ ಮನೆಯಲ್ಲಿ 100ರಿಂದ 150 kg ಬಂಗಾರ ಇದೆ. ಈಗ ಅವರು ಒರಿಜಿನಲ್ ಚೀಟಿಗಳು ಕೊಟ್ಟಿದ್ರೆ ಇಷ್ಟು ಅವ್ರದ್ದು ಏನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆಯೋ ಅದನ್ನ ಕೊಡೋದನ್ನ ಬಿಟ್ಟು ಅವ್ರ ಇಷ್ಟ ಬಂದಾಗ ಚೀಟಿಗಳು ಕೊಡೋದು, ಅವ್ರ ಮತ್ತೆ ಎತ್ಕೊಂಡ್ ಬಂದಾಗ ನಮ್ ಚೀಟಿನೇ ಅಲ್ಲ, ನಮ್ ರೈಟಿಂಗೇ ಅಲ್ಲ, ನಮ್ ಸಂಬಂಧನೇ ಇಲ್ಲ ಅಂತ ಹೇಳ್ಬಿಟ್ಟು 100ರಿಂದ 150 kg ಒಂದೊಂದು ಮನೆಯಲ್ಲಿ ಬಂಗಾರನ ಯಾಮಾರ್ತಿದ್ದಾರೆ. ಅವ್ರ ವಿರುದ್ಧ ಒಂದು ಕಾನೂನು ಕ್ರಮ ತಗೊಂಡು ಯಾರ್ಯಾರಿಗೆ ಒಡವೆಗಳು ಬರ್ಬೇಕು ಅದನ್ನ ವಾಪಸ್ ಕೊಡ್ತಾರ. ಅವ್ರೇನಾದ್ರು ಟರ್ಮ್ಸ್ ಅಂಡ್ ಕಂಡೀಷನ್ ಇರುವಂತಹ ಚೀಟಿಗಳು ಕೊಟ್ಟಿದ್ರೆ ಅವ್ರು ಕೊಡೋದು ಬೇಡ. ಅದ್ರ ಕಂಡೀಷನ್ ಏನಿದೆಯೋ ಅದನ್ನ ಕೊಡೋದು ಅವ್ರು ಕರೆಕ್ಟ್ ಆಗಿ ಅದನ್ನ ಕೊಟ್ಟಿದ್ರೆ ನಮ್ಗೆ ಬೇಡ. ಇದ್ರೂ ಇಲ್ಲದೆ ಇದ್ರೆ ಅವ್ರು ಡೂಪ್ಲಿಕೇಟ್ ಚೀಟಿಗಳು ಕೊಟ್ಟಿದ್ರೆ ನಮ್ಗೆ ಒಡವೆಗಳನ್ನ ನಮ್ಗೆ ವಾಪಸ್ ಕೊಡೋದಕ್ಕೆ ಒಂದು ಪ್ರೊಸೀಡಿಂಗ್ ಅಲ್ಲಿ ಇದು ಮಾಡಿಸಿ ನಮ್ಗೆ ನೆಕ್ಸ್ಟ್ ಮೀಟಿಂಗ್ ಒಳಗಡೆ ಅದನ್ನ ನಮ್ಗೆ ಸೆಟಲ್ ಮಾಡ್ಕೊಡಿ ಸರ್. ಥ್ಯಾಂಕ್ ಯು ಸರ್. ಅಪ್ಲಿಫ್ಟ್ಮೆಂಟ್ ಆಫ್ SC/ST ಆಗ್ಬೇಕು ಅನ್ನೋದು ನಮ್ಮ ಮನದಾಳದ ಮಾತಿದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ, ಮುಖ್ಯವಾಗಿ ನಮ್ಮ ಪೊಲೀಸ್ ಇಲಾಖೆ ಮಾತ್ರ ಅಲ್ಲ, ಪಬ್ಲಿಕ್ ಅಂದ್ರೆ ನಮ್ಮ ಸಮುದಾಯದವರೇ ಹೆಚ್ಚಿಗೆ ನಮ್ಗೆ ಕೈ ಜೋಡಿಸಿದರೆ ಏನಾದ್ರು ಸ್ವಲ್ಪ ಅಭಿವೃದ್ಧಿ ಸಾಧನೆ ಮಾಡಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀವಿ. ಈ ನಿಟ್ಟಿನಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಜಾಗೃತಿ ಕಮಿಟಿ ಮಾಡ್ತಾರೆ. ಆ ಕಮಿಟಿಯಲ್ಲಿ ಈ ವರ್ಷ ನಮಗೆ 3 ಜನ SC ಮೆಂಬರ್ಸ್, 2 ST ಮೆಂಬರ್ಸ್ ಮಾಡಿದ್ದಾರೆ. ನಮ್ಮ ತಾಲೂಕಿನಿಂದ ಯಮಗೊಲ್ಲಲ್ಲಿ ವಾಸಿಯಾದ ವೇಣುಗೋಪಾಲ್ ರವರು ಮತ್ತೆ ಶಿಡ್ಲಘಟ್ಟ ತಾಲೂಕಿನ ಜಗದೀಶ್ ಅವರು, ಇವರಿಬ್ಬರನ್ನು ST ಸಮುದಾಯ ವರ್ಗದಿಂದ ನಾಮಿನೇಟ್ ಮಾಡಿದ್ದಾರೆ. ಇದರ ಪ್ರಕಾರ ಪ್ರತಿ 3 ತಿಂಗಳು ನಿಮ್ಗೆ ಎಲ್ಲರೂ ಗೊತ್ತಿದ್ದಂಗೆ 3 ತಿಂಗಳು ಒಂದ್ಸಲ DC ಅಧ್ಯಕ್ಷತೆಯಲ್ಲಿ ಸಭೆ ನಡೆಯುತ್ತೆ. ಅದರೊಳಗಡೆ ಏನಾದರೂ ಸಮಸ್ಯೆ ಇದ್ದಲ್ಲಿ ನೀವು ಇವರ ಗಮನಕ್ಕೆ ತಂದ್ರೆ ಅವರು ಆ ಸಭೆಯಲ್ಲಿ ಮಂಡಿಸಿ, ಇದಕ್ಕೆ ಮುಂಚೆ ಮಂಜಣ್ಣ ಇದ್ರು, ಅವ್ರಿಗೂ ಚೆನ್ನಾಗಿ ಗೊತ್ತಿದೆ ಅದು ಇಂಪಾರ್ಟೆನ್ಸ್ ಏನು,
ಏನು ನಮ್ಮ SC/ST ಸಮುದಾಯದ ಬಗ್ಗೆ ಈ ಧ್ವನಿ ಎತ್ತಕ್ಕೆ ಇದೊಂದು ಔಟ್ ಮಾತಾಡಿದ್ರೆ ಅವ್ರಿಗೆ ಗೈಡ್ ಮಾಡಿದ್ರೆ ಒಳ್ಳೇದಂತ ನನ್ನ ಅನಿಸಿಕೆ. ಇದರೊಂದಿಗೆ ಲಾಸ್ಟ್ ಹೋದ ನಿರ್ಮಲ ಪರವಾಗಿ ಪೊಲೀಸ್ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅದೇ ರೀತಿ ಮೊದಲನೇದಾಗಿ ನಮ್ಮ ವಿಜಯ್ ಸರ್ಗೆ ಧನ್ಯವಾದಗಳನ್ನು ಹೇಳ್ಬೇಕಾಗುತ್ತೆ. ಯಾಕಂದ್ರೆ ತಿಂಗಳಿಗೊಮ್ಮೆ ನಮ್ಮನ್ನ ಸಭೆಗೆ ಕರೆದು ಏನ್ ನಿಮ್ಮ ಸಮಸ್ಯೆಗಳು ಏನಿದೆ ನಮ್ಮ ಹತ್ರ ಹಂಚ್ಕೊಳ್ಳಿ ಅಂತ ಹೇಳ್ಬಿಟ್ಟು ತಿಂಗಳಿಗೊಮ್ಮೆ ಸಭೆ ಮಾಡಿ ಸಾಕಷ್ಟು ಸಮಸ್ಯೆಗಳನ್ನ ನಮ್ಗೆ ಬಗೆಹರಿಸಿದ್ದಾರೆ. ಅದಕ್ಕಾಗಿ ನಮ್ಮ ಕಾನೂನಿ ಪರವಾಗಿ ಮತ್ತೆ ನಮ್ಮ ದಲಿತ ಸಂಘರ್ಷ ಸಮಿತಿಯ ಪರವಾಗಿ ವಿಜಯ್ ಸರ್ಗೆ ಅನಂತವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಇನ್ನೊಂದೇನಂದ್ರೆ ಒಂದೇ ಒಂದು ಸಮಸ್ಯೆ ಹಂಗೆ ಇದೆ ಸರ್ ವಿಜಯ್ ಸರ್, ಚೇಲೂರ್ ಸರ್ಕಲ್ ಅಲ್ಲಿ ಸ್ಟ್ರೀಟ್ ಲೈಟ್ ಐಮ್ಯಾಕ್ಸ್ ಲೈಟ್ ಹಾಕ್ಬೇಕಂತ ಹೇಳ್ಬಿಟ್ಟು ನಾನು ಕೋರಿದ್ದೆ. ಪ್ರತಿಯೊಂದು ಮೀಟಿಂಗ್ ಅಲ್ಲಿ, ಯಾಕಂದ್ರೆ ನೀವು ಇಡೀ ಡಿಪಾರ್ಟ್ಮೆಂಟ್ ಅಲ್ಲೆಲ್ಲ ಅಲ್ಲಿ ಓಡಾಡ್ತಾ ಇರುತ್ತೆ. ಅದು ಏನ್ ತೊಂದರೆ ಆಗಿದೆ ಅಂದ್ರೆ ಎಲ್ಲ ವೆಹಿಕಲ್ಸ್ ಅಲ್ಲಿಂದನೇ ಬರ್ಬೇಕಾಗಿರುತ್ತೆ. ಅಲ್ಲಿ ಏನೇ ಕೆಲವೊಂದು ಪಿಕ್ ಪಾಕೆಟ್ಸ್ ಆಗುತ್ತೆ, ಕೆಲವೊಂದು ರೌಡಿಸಮ್ ಅದೆಲ್ಲ ನಡೀತಾ ಇರುತ್ತೆ. ದಯವಿಟ್ಟು ಅಲ್ಲೊಂದು ಲೈಟ್ ವ್ಯವಸ್ಥೆ ಮಾಡಿದ್ರೆ ಅದೆಲ್ಲ ಸ್ವಲ್ಪ ಅನುಕೂಲ ಆಗುತ್ತೆ. ಅದೇ ರೀತಿ 2018ರಲ್ಲಿ ನಮ್ಮ ತಂದೆಯವರು ಇದ್ದಾಗ 128 ಸರ್ವೆ ನಂಬರ್ ಅಲ್ಲಿ 2 ಎಕರೆ ಸ್ಮಶಾನಕ್ಕೆ ಮಂಜೂರು ಮಾಡಿರ್ತಾರೆ. ಇಲ್ಲಿವರೆಗೂ ನಮ್ಮ ಕಾನೂನಿಗೆ ಸ್ಮಶಾನಕ್ಕೆ ಜಾಗ ಇಲ್ಲ. ಇರೋ ಜಾಗದಲ್ಲೇ ನಾವು ಒಂದು ಇನ್ನೊಂದು ಏನಾನ ಊದ್ಬೇಕಾಗುತ್ತೆ. ದಯವಿಟ್ಟು ಒಟ್ಟಿಗೆ ಓಕೆ 2000ರಲ್ಲಿ ನಮ್ಗೆ 2 ಎಕರೆ ಮಂಜೂರಾಗಿರುತ್ತೆ. ದಯವಿಟ್ಟು ನಮ್ಗೆ ಸ್ಮಶಾನಕ್ಕೆ 2 ಎಕರೆ ಸರ್ವೆ ಮಾಡ್ಕೊಟ್ಟು ನಮ್ಗೆ ಒಂದು ಬೌಂಡ್ರಿ ಮಾಡ್ಕೊಂಡ್ರೆ ನಮ್ಮ ಕಾಲೋನಿ ನಮ್ಮ ಜನಾಂಗಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಸಭೆಯಲ್ಲಿ ಕೇಳ್ತಾ ಇದ್ದೀವಿ ಸರ್. ಧನ್ಯವಾದಗಳು. ಲಾಸ್ಟ್ ಮೀಟಿಂಗ್ ಅಲ್ಲಿ ನಮ್ಮ SC/ST ಮೀಟಿಂಗ್ ಅಲ್ಲಿ ನಮ್ಮ ಶ್ರೀರಂಗಪ್ಪ ಅವರು, ನಮ್ಮ ಕೆಂಚನಹಳ್ಳಿ ಶ್ರೀರಂಗಪ್ಪ ಅವರು ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ದೂರು ನೀಡಲು ಹೋದಾಗ ಠಾಣೆಯಲ್ಲಿರುವ ಎಲ್ಲ ಕೆಲವು ಪೊಲೀಸ್ ಸಿಬ್ಬಂದಿಗಳು ಅತಿ ವಿಚಾರದಲ್ಲಿ ಯಾವುದೇ ಮಾಹಿತಿಯನ್ನು ದಾಖಲಿಸದೆ ಬಿಳಿಯ ಹಾಳೆಯಲ್ಲಿ ಸಹಿ ಮಾಡಿಸಿಕೊಂಡು ಈ ಬಗ್ಗೆ ಕ್ರಮ ಜರುಗಿಸಲು ಕೋರಿರುತ್ತಾರೆ. ಸಹಿ ಮಾಡಿಸಿಕೊಳ್ಳುತ್ತಿದ್ದು ಈ ಬಗ್ಗೆ ಕ್ರಮ ಜರುಗಿಸಲು ಕೋರಿರುತ್ತಾರೆ. ಈ ಬಗ್ಗೆ ಸಾಹೇಬರು ನಾವೆಲ್ಲ ಸೇರಿ ಎಲ್ಲ ಸಿಬ್ಬಂದಿಗಳಿಗೂ ಎಚ್ಚರಿಕೆ ಕೊಟ್ಟು ಆ ರೀತಿ ಎಲ್ಲ ಹಾಕುವುದು ಕಂಪಲ್ಸರಿ ಅವರ ಎದುರುಗಡೆ ಹೇಳಿಕೆ ಪಡೆದು ಏನ್ ಕ್ರಮ ಕೈಗೊಂಡಿದ್ವಿ ಅನ್ನೋದಕ್ಕೆ ಅವರಿಗೆ ವಿವರಿಸೋದಕ್ಕೆ ಹೇಳಿದೀವಿ. ಅದೇ ರೀತಿ ಆಗ್ತಾ ಇದೆ. ಅದೇ ರೀತಿ ಅಲ್ಲಿ ಅಕ್ರಮ ಮದ್ಯ ಮಾರಾಟ, ಗಾಂಜಾ ಮಾರಾಟ, ವೇಷವಾಟಿಕೆ, ಇಸ್ಪೀಟು, IPL ಬೆಟ್ಟಿಂಗು, ಮಕ್ಕ, ಶಾಲಾ ಕಾಲೇಜುಗಳ ಬಾಲಿಕೆಯನ್ನು ಚುಡಾಯಿಸುವುದು ಇಂಥ ಕೃತ್ಯಗಳನ್ನು ನಡೆಸುತ್ತಿರುವುದಾಗಿ ಕೋರಿದ್ದಾರೆ. ಅದರ ಬಗ್ಗೆ ಎಲ್ಲ ಬೀಟ್ ಸಿಬ್ಬಂದಿ, ಡೇ ಮತ್ತು ನೈಟ್ ಬೀಟ್ ಸಿಬ್ಬಂದಿ ಮತ್ತೆ ಸೀತಾ ವೈಟ್ ವಾಹನಗಳನ್ನ ಮತ್ತೆ PSIs ನಾವು ರೌಂಡ್ಸ್ ಮಾಡಿಕೊಂಡು ಅಂತ ಶಾಲಾ ಬಾಲಕಿಯರಿಗೆ ಚುಡಾಯಿಸದಂತೆ ಎಚ್ಚರಿಕೆಯನ್ನು ಕೊಟ್ಕೊಂಡು ಆಮೇಲೆ ಆ ಬಗ್ಗೆ ಪಿಟಿಕೇಶನ್ ಹಾಕ್ತಾ ಇದ್ದೀವಿ. ಲಾಸ್ಟ್ ಇದರಲ್ಲಿ ಒಂದು 11 KP ಆಕ್ಟ್ ಅಂದ್ರೆ 87 KP ಆಕ್ಟ್ ಇಸ್ಪೀಟ್ ಆಡುವವರ ಮೇಲೆ 11 ಕೇಸನ್ನ ದಾಖಲಿಸಿದ್ವಿ. ಹಾಗೆ ಅಕ್ರಮವಾಗಿ ಮದ್ಯ ಮಾರಾಟ ಮತ್ತೆ ಸಾರ್ವಜನಿಕ ಸ್ಥಳಗಳಲ್ಲಿ ಮದ್ಯ ಸೇವನೆ ಮಾಡುವಂತವ್ರ ಮೇಲೂ 15 ಕೇಸ್ ಇರುವುದು ತಮ್ಮ ಗಮನಕ್ಕೆ ತರಲು ಇಷ್ಟಪಡುತ್ತೇನೆ. ಹಾಗೆ ಎಲ್ಲ ಉಪವಿಭಾಗಕ್ಕೆ ಸಂಬಂಧಿಸಿದ್ದು SC/ST ಸಮುದಾಯವರಿಗೆ ಆಸನ ನೀಡದೆ ಬೇರೆ ಆಸನ ವ್ಯವಸ್ಥೆ ಮಾಡಿ ತಾರತಮ್ಯ ಮಾಡುತ್ತಿರುವುದಾಗಿ ತಿಳಿಸಿರುತ್ತಾರೆ. ಇದರ ಬಗ್ಗೆ ಶಾಂತಿ ಸಭೆಯನ್ನು ಯಾವುದೇ ರೀತಿ ಭೇದ ಭಾವವಿಲ್ಲದೆ ಕ್ಷೌರಿಕ ಮಾಡಬೇಕು ಅಂತೇಳಿ ತಿಳುವಳಿಕೆ ನೀಡಿದೆ. ಆ ಬಗ್ಗೆ ದೂರು ಬಂದಲ್ಲಿ ಕ್ರಮ ಕೈಗೊಳ್ಳಲಾಗುವುದು ಕಾನೂನು ತಿಳಿಸಲಾಗಿದೆ. ಒಳ್ಳೆ ಇದು ಕೊಡ್ಬೇಕು ಸರ್ ಅವರಿಗೆ. ಇಲ್ಲ ಅಂದ್ರೆ ಎಲ್ಲಾರ ಮನೆಯಲ್ಲೂ ಒಬ್ಬ ಅಂಗಡಿಯವನ ಮನೆಯಲ್ಲಿ 100ರಿಂದ 150 kg ಬಂಗಾರ ಇದೆ. ಈಗ ಇವರು ಅವ್ರು ಒರಿಜಿನಲ್ ಚೀಟಿಗಳು ಕೊಟ್ಟಿದ್ರೆ ಇಷ್ಟು ಅವ್ರದ್ದು ಏನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇದೆಯೋ ಅದನ್ನ ಕೊಡೋದನ್ನ ಬಿಟ್ಟು ಅವ್ರ ಇಷ್ಟ ಬಂದಾಗ ಚೀಟಿಗಳು ಕೊಡೋದು, ಅವ್ರ ಮತ್ತೆ ಎತ್ಕೊಂಡ್ ಬಂದಾಗ ನಮ್ ಚೀಟಿನೇ ಅಲ್ಲ, ನಮ್ ರೈಟಿಂಗೇ ಅಲ್ಲ, ನಮ್ ಸಂಬಂಧನೇ ಇಲ್ಲ ಅಂತ ಹೇಳ್ಬಿಟ್ಟು
100ರಿಂದ 150 ಕೆಜಿ ಒಂದೊಂದು ಮನೆಯಲ್ಲಿ ಬಂಗಾರನ ಯಾಮಾರಿಸಿದ್ದಾರೆ. ಅವ್ರ ವಿರುದ್ಧ ಒಂದು ಕಾನೂನು ಕ್ರಮ ತಗೊಂಡು ಯಾರ್ಯಾರಿಗೆ ಒಡವೆಗಳು ಬರ್ಬೇಕು ಅದನ್ನ ವಾಪಸ್ ಕೊಡ್ಸೋ ತರ ಅವ್ರೇನಾದ್ರು ಟರ್ಮ್ಸ್ ಅಂಡ್ ಕಂಡೀಷನ್ ಇರುವಂತ ಚೀಟಿಗಳು ಕೊಟ್ಟಿದ್ರೆ ಅವ್ರು ಕೊಡೋದು ಬೇಡ. ಅದ್ರ ಕಂಡೀಷನ್ ಏನಿದೆ ಅದನ್ನ ಕೊಡೋದು ಅವ್ರು ಕರೆಕ್ಟ್ ಆಗಿ ಅದನ್ನ ಕೊಟ್ಟಿದ್ರೆ ನಮ್ಗೆ ಬೇಡ. ಇದ್ರೂ ಇಲ್ಲದೆ ಇದ್ರು ಅವ್ರು ಡೂಪ್ಲಿಕೇಟ್ ಚೀಟಿಗಳು ಕೊಟ್ಟಿದ್ರೆ ನಮ್ಗೆ ಒಡವೆಗಳನ್ನ ನಮ್ಗೆ ವಾಪಸ್ ಕೊಡೋದಕ್ಕೆ ಒಂದು ಪ್ರೊಸೀಡಿಂಗ್ ಅಲ್ಲಿ ಇದು ಮಾಡಿ ನಮ್ಗೆ ನೆಕ್ಸ್ಟ್ ಮೀಟಿಂಗ್ ಒಳಗಡೆ ಅದನ್ನ ನಮ್ಗೆ ಸೆಟಲ್ ಮಾಡ್ಕೊಡಿ ಸರ್. ಥ್ಯಾಂಕ್ ಯು ಸರ್ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೇಂಟ್ ರೈಸ್ ಮಾಡಿದ್ರು. ಜೊತೆಗೆ PSI ಶ್ಯಾಮಲಾರ್ ಅವರು ಈಗಾಗಲೇ ಹಣ ಸಮಸ್ಯೆ ವಿಚಾರದಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ. ಅದು ಅವರವರೆಲ್ಲ ಇದಾಗುವಂಥದ್ದು. ಅದು ಪೊಲೀಸ್ ಠಾಣೆಗೆ ಹೋದಾಗ ಸರಿಯಾಗಿ ವರ್ತನೆ ಮಾಡ್ತಿಲ್ಲ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಮಾಡಿದ್ರು. ಅದ್ರ ಬಗ್ಗೆ ಈಗಾಗಲೇ ನಮ್ಮ SP ಸಾಹೇಬರು ಮತ್ತೆ DYSP ಹಾಗೂ ನಾನು ಸಮೇತ ಅವರಿಗೆ ಮೌಖಿಕವಾಗಿ ಮತ್ತು ಒಂದು ವಾರನ್ ಮಾಡಿದ್ದೀವಿ. ಅದ್ರ ಬಗ್ಗೆ ಅಬ್ಜೆಕ್ಷನ್ ಕೊಟ್ಟಿದ್ದಾರೆ. ಅದೇ ರೀತಿ ಎರಡನೇದಾಗಿ ದೊಡ್ಡಕಣಿ ದೇವಪ್ಪ ಎಂಬುವರು ವಾಲ್ಮೀಕಿ ಅಂಬೇಡ್ಕರ್ ಮತ್ತು ಕೆಂಪೇಗೌಡ ಅಂಬೇಡ್ಕರ್ ಕೆಂಪೇಗೌಡ ಆಸ್ಪತ್ರೆಯಿಂದ ಇರೋ ವಿಚಾರದಲ್ಲಿ ಸಾರ್ವಜನಿಕರು ಸ್ವಲ್ಪ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ತಿಳಿಸಿದ್ರು. ಅವ್ರ ಬಗ್ಗೆ ಸಂಬಂಧಪಟ್ಟ ಪಂಚಾಯತಿ ವತಿಯಿಂದ ಯಾವುದೇ ರೀತಿ ಅನುಮತಿ ಪಡೆದು ಎಲ್ಲರನ್ನೂ ಒಟ್ಟಿಗೆ ಕೂರಿಸಿ ಅದನ್ನ ಇಡೋದಕ್ಕೆ ವ್ಯವಸ್ಥೆ ಮಾಡೋದಕ್ಕೆ ನಾವು ಸಹ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿದ್ದೀವಿ. ಜೊತೆಗೆ ಕೃಷ್ಣಮೂರ್ತಿ ನಗರಸ್ಥರು ಶಿಲ್ಘಟ್ಟ ಇವರು ದೇವಸ್ಥಾನ ಪೂಜಮ್ಮ ದೇವಸ್ಥಾನ ವಿಚಾರದಲ್ಲಿ ಅಲ್ಲಿ 2 ಗುಂಪುಗಳಾಗಿದ್ದಾವೆ. ಅದ್ರ ಬಗ್ಗೆ ಕ್ರಮ ವಹಿಸಬೇಕು, ಅದನ್ನ ಸರಿಪಡಿಸಬೇಕು ಅಂದ್ರು. ಈಗಾಗಲೇ ಅದ್ರ ಬಗ್ಗೆ ಲಾಸ್ಟ್ ಕರ್ಗ ಮಾಡೋ ವೇಳೆಯಲ್ಲಿ ನಾನೇ ಖುದ್ದಾಗಿ ಅದನ್ನ ಸರಿಪಡಿಸಿದ್ದೀನಿ. ಜೊತೆಗೆ ಯಾವುದೇ ಗುಂಪುಗಳಿದೆ ಅದೊಂದು ಟ್ರಸ್ಟ್ ಮಾಡ್ಕೊಂಡು ಅದನ್ನು ಈಗ ಪೀಸ್ಫುಲ್ ಆಗಿ ಅದು ಬಂದಿದೆ. ಇವರು ಆರೋಪಿಗಳ ಗ್ರಾಮದಿಂದ ಜೀಪ್ನಲ್ಲಿ ಕರ್ಕೊಂಡು ಹೋದ್ರೆ ಅದ್ರ ಬಗ್ಗೆ ಭಯ ಪಡ್ತಾ ಜನ ಅದ್ರ ಬಗ್ಗೆ ಮುಂದೆ ಪ್ರಕರಣಗಳು ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ಅದನ್ನು ಸಮೇತ ಕಾನೂನಿನಲ್ಲಿ ಸುಮಾರು 7 ವರ್ಷಗಳಾಗಿರುವಂತ ಕೆಲವೊಂದು ಅಪರಾಧಗಳಲ್ಲಿ ನೋಟಿಸ್ ಅನ್ನು ಜಾರಿ ಮಾಡಬೇಕಾಗ್ತದೆ. ಅಂತದ್ರಲ್ಲಿ ಪದೇ ಮಾಡ್ತಾ ಇದ್ರೆ ಅವ್ರ ಮೇಲೆ ಮುಲಾಜಿಲ್ಲದೆ ಕ್ರಮ ಜರುಗಿಸ್ತೀವಿ. ತಿಪ್ಪೇಶಾಸ್ತ್ರಿ ಇರುವವರು SC/ST ಜನಗಳಿಗೆ PTCL ಕಾಯ್ದೆ ಅಡಿಯಲ್ಲಿ ಒದಗಿಸಿದಂತ ಕೆಲವೊಂದು ಜಮೀನುಗಳನ್ನ ಅಕ್ರಮವಾಗಿ ಹಾಕೊಂಡಿದ್ದಾರೆ ಅಂತ ಹೇಳಿದ್ರು. ಅದು PTCL ಈಗಾಗಲೇ ಮಾನ್ಯ AC ಅವರಿಗೆ ಮತ್ತು ಸಂಬಂಧಪಟ್ಟ ಇವರಿಗೆ ಅಧಿಕಾರ ಕೊಟ್ಟಿರೋದ್ರಿಂದ ಅಲ್ಲಿ ಬಗೆಹರಿಸಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ತಿಳಿಸಿದ್ದಾರೆ. ಅದರಲ್ಲಿ ಈಗಾಗಲೇ ಸುಮಾರು ನಮ್ಮ 3 ಪೊಲೀಸ್ ಠಾಣೆಗಳಲ್ಲಿ 2025ರಲ್ಲಿ ಸುಮಾರು 33 ಜೂಜಾಟಗಳ ಪ್ರಕರಣಗಳು ಮತ್ತೆ ಅದರ ಜೊತೆಗೆ ಸುಮಾರು 54 ಜೊತೆಗೆ ನಾನು ಒಂದು ಮೀಟಿಂಗ್ ಅಲ್ಲಿ ಭಾಗವಹಿಸಿದ್ದೀನಿ. ಮತ್ತೆ ಮುಂದೆ ಪ್ರತಿ ಎರಡನೇ ಭಾನುವಾರ ಕಂಪಲ್ಸರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೆ ಸೂಕ್ತ ತಿಳುವಳಿಕೆ ಮತ್ತು ಜ್ಞಾಪನವನ್ನು ಸಹ ನೀಡಿರ್ತೇವೆ. ಈ ಒಂದು ಹೇಳ್ತಾ ನಮ್ಮ ಶಿಲ್ಘಟ್ಟ ವ್ಯಾಪ್ತಿಯ 3 ಪೊಲೀಸ್ ಠಾಣೆಗಳಲ್ಲಿ ಲಾಸ್ಟ್ ಕಳೆದ ಮೀಟಿಂಗ್ ನಲ್ಲಿ ಆದಂತ ಕೆಲವು